ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜಯಾಸ್ ಕಿಚನ್ ಕನ್ನಡ. ಸ್ನೇಹಿತರೆ, ಇವತ್ತು ನಾನು ಮಾಡ್ತಾ ಇರೋವಂಥ ರೆಸಿಪಿ ಬಂದು ಪೂರಿ ಆಲೂಗಡ್ಡೆ ಸಾಗು ಬಾಂಬೆ ಸಾಗು ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಸೂಪರಾಗಿ ಎಷ್ಟು ಚೆನ್ನಾಗಿ ಬಂದಿದೆಯೋ. ಇದು ಪೂರಿಗಂತೂ ತುಂಬಾ ಅಂದರೆ ತುಂಬ ಚೆನ್ನಾಗಿರುತ್ತೆ. ಈ ಥರ ನೀವು ಒಂದು ಸತಿ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮಾಡಿ. ಸೂಪರಾಗಿರೋ ಚಟ್ನಿ ನಾನು ತೋರಿಸಿಲ್ಲ, ನಾನು ಹಾಗೇನೇ ಮಾಡ್ಕೊಂಡಿದ್ದೀನಿ. ವಿಡಿಯೋಗೆ ಮೊನ್ನೆ ಎಲ್ಲ ಚಟ್ನಿ ತೋರಿಸಿದ್ದೆ, ಅದರಿಂದ ತೋರಿಸಿಲ್ಲ. ಈ ಬಾಂಬೆ ಸಾಗು ಪೂರಿ ಇಷ್ಟವಾದಲ್ಲಿ ಈ ಥರ ಬಿಸಿ ಬಿಸಿ ಬಾಂಬೆ ಸಾಗು ಪೂರಿನ ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ನೋಡಿ, ನಾವು ಮೊದಲಿಗೆ ಪೂರಿ ಕಲಿಸ್ಕೊಳ್ಳೋದಕ್ಕೆ ಇಲ್ಲೊಂದು ಪಾತ್ರೆ ಇಟ್ಕೊಂಡಿದ್ದೀನಿ. 2 ಬೌಲ್ ಆಗುವಷ್ಟು ಗೋಧಿ ಹಿಟ್ಟು ತಗೊತಾ ಇದ್ದೀನಿ. ನೋಡಿ, 2 ಬೌಲ್ ಆಗುವಷ್ಟು ಗೋಧಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ಆಗುವಷ್ಟು ಉಪ್ಪಿಟ್ಟು ರವೆ ತಗೊತಾ ಇದ್ದೀನಿ, ಒಂದು ಸ್ವಲ್ಪ ಸಕ್ಕರೆ. ಇವೆಲ್ಲ ಏನಕ್ಕೆ ಸೇರಿಸ್ತಾ ಇದ್ದೀನಿ ಅಂದರೆ, ಉಪ್ಪು ಹಾಕೋದ್ರಿಂದ ರುಚಿ ಇರುತ್ತೆ, ಸಕ್ಕರೆ ಹಾಕೋದ್ರಿಂದ ಕಲರ್ ಬರುತ್ತೆ, ರವೆ ಹಾಕೋದ್ರಿಂದ ಗರಿಗರಿಯಾಗಿ ಬರುತ್ತೆ. ಇದನ್ನೆಲ್ಲ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಈ ಥರ ಕಲಿಸ್ಕೊಬೇಕು. ಚಪಾತಿ ಹಿಟ್ಟಿಗೆ ನಾವು ಯಾವ ಥರ ಕಲಿಸ್ಕೊತೀವೋ ಅದೇ ಥರನೇ ಇನ್ನೊಂದು ಸ್ವಲ್ಪ ಒಂಚೂರು ಗಟ್ಟಿಯಾಗಿರಬೇಕು. ಪೂರಿಗೆ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಈ ಥರ ನೋಡಿ, ಈ ಥರ ಕಲಿಸ್ಕೊಬೇಕು. ಇವಾಗ ಸ್ವಲ್ಪ ಆಯಿಲ್ ಸೇರಿಸ್ಕೊಳ್ಳೋಣ, ಒಂದು ಸ್ವಲ್ಪ. ನೋಡಿ, ಈ ಥರ ಆಯಿಲ್ ಸೇರಿಸಿ ಈ ಥರ ಒಂದು ಸತಿ ಚೆನ್ನಾಗಿ ಪ್ರೆಸ್ ಮಾಡಿ ಈ ಥರ ಕಲಸಿಟ್ಬೇಕು. ಪೂರಿ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ನಾನು ಕಲಸಿ ಇಡ್ತಾಯಿದ್ದೀನಿ. ಈ ಥರ ಒಂದು ಬಟ್ಲಲ್ಲಿಟ್ಟು ನೋಡಿ, ಈ ಥರ ಒಂದು ಪ್ಲೇಟ್ ಮುಚ್ಚಿ ಒಂದು 15 ನಿಮಿಷ ಬಿಟ್ಟು ಇವಾಗ ನಾವು ಸಾಗು ಮಾಡೋದಕ್ಕೆ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಬಾಂಬೆ ಸಾಗು ಮಾಡೋದಕ್ಕೆ ನಾನಿಲ್ಲಿ 3 ಆಲೂಗಡ್ಡೆನ ಬೇಯಿಸಿ ಈ ಥರ ಇಟ್ಕೊಂಡಿದ್ದೀನಿ. ಇದರಲ್ಲಿ 1 ಆಲೂಗಡ್ಡೆನ ಈ ಥರ ಸ್ಮ್ಯಾಚ್ ಮಾಡ್ಕೊಂಬಿಡ್ಬೇಕು. ಈ ಥರ ನೋಡಿ, ಈ ಥರ ಕೈಯಲ್ಲೇ ಈ ಥರ ಮಾಡ್ಕೊಬೇಕು. 2 ಆಲೂಗಡ್ಡೆನ ಕಟ್ ಮಾಡಿ ಸೇರಿಸ್ಕೊಳ್ಳೋಣ. ಯಾವ ಥರ ಅಂತ ತೋರಿಸ್ತೀನಿ. ನೋಡಿ, 1 ಆಲೂಗಡ್ಡೆನ ಈ ಥರ ಸ್ಮ್ಯಾಚ್ ಮಾಡಿ ಇಟ್ಕೊಂಡಿದ್ದೀನಿ. 2 ಆಲೂಗಡ್ಡೆನ ಈ ಥರ ಸಣ್ಣದಾಗಿ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳೋಣ. ನೋಡಿ, ಸ್ಟವ್ ಅಂಟಿಸಿ ಒಂದು ಪಾತ್ರೆ ಬಿಸಿಗೆ ಇಟ್ಟಿದ್ದೀನಿ. ಸ್ವಲ್ಪ ಆಯಿಲ್ ಸೇರಿಸ್ಕೊತಾ ಇದ್ದೀನಿ. ಆಯಿಲು ಇಷ್ಟಾದರೆ ಸಾಕು. ಆಯಿಲ್ ಬಿಸಿಯಾಗಿದೆ. ಈಗ ಸಾಸಿವೆ ಸೇರಿಸ್ಕೊತಾ ಇದ್ದೀನಿ. ಸಾಸಿವೆ ಸ್ವಲ್ಪ ಚಿಟ್ಪಟ ಅನ್ನಲಿ. ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಸೇರಿಸ್ಕೊತಾ ಇದ್ದೀನಿ. ಈಗ ಒಂದು 4ರಿಂದ 5 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವಿನ ಎಲೆಗಳನ್ನು ಸೇರಿಸ್ಕೊತಾ ಇದ್ದೀನಿ. ಇದೆಲ್ಲ ಈ ಥರ ಫ್ರೈ ಮಾಡಿ ಈಗ 2 ಈರುಳ್ಳಿನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈಗ ಹಸಿ ಬಟಾಣಿ ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ. ಗೋಡಂಬಿ ಪೀಸಸ್ಸು ಒಂದು 4ರಿಂದ 5 ಗೋಡಂಬಿ ಪೀಸಸ್ಸು ಕೂಡ ಸೇರಿಸ್ಕೊತಾ ಇದ್ದೀನಿ. ಎಲ್ಲ ಸೇರಿಸಿ ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಈ ಥರ ಗೋಡಂಬಿನೆಲ್ಲ ಆಯಿಲಲ್ಲಿ ಫ್ರೈ ಮಾಡ್ಕೊಂಬಿಟ್ರೆ ಚೆನ್ನಾಗಿರುತ್ತೆ. ನೋಡಿ, ಎಲ್ಲ ಈ ಥರ ಫ್ರೈ ಮಾಡ್ಕೊಬೇಕು. ಈ ಥರ ಫ್ರೈ ಆಗ್ತಾ ಇದ್ದಾಗೇನೆ ಸ್ವಲ್ಪ ಇಂಗು ಸೇರಿಸ್ಕೊಬೇಕು. ಇಂಗು ಸೇರಿಸ್ಕೊಳ್ಳೋದ್ರಿಂದ ಫ್ಲೇವರು ತುಂಬ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಈಗ ಇದನ್ನು ಒಂದು ಸತಿ ಈ ಥರ ಮಿಕ್ಸ್ ಮಾಡಿಕೊಂಡು ಈಗ
ಟೊಮೆಟೊ ಸೇರಿಸ್ಕೊಳ್ಳೋಣ. ಟೊಮೆಟೊನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈಗ ಸ್ವಲ್ಪ ಅರಿಶಿನ ಸೇರಿಸ್ಕೊಳ್ಳೋಣ. ಅರಿಶಿನ ಸೇರಿಸಿ ಈ ಥರ ಫ್ರೈ ಮಾಡಿಕೊಂಡು ಈಗ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳೋಣ. ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳೋದ್ರಿಂದ ಸ್ವಲ್ಪ ಚೆನ್ನಾಗಿ ಸ್ಮೂತಾಗಿ ಫ್ರೈ ಆಗುತ್ತೆ. ಎಲ್ಲ ಸೇರಿಸಿ 1 ನಿಮಿಷ ಈ ಥರ ಮುಚ್ಚಿ ಬಿಡೋಣ. 1 ನಿಮಿಷ ಮುಚ್ಚಿ ಬಿಟ್ಟಿದ್ವಲ್ಲ, ಯಾವ ಥರ ಆಗಿದ್ದು ನೋಡೋಣ. ಚೆನ್ನಾಗಿ ಎಲ್ಲ ಫ್ರೈ ಆಗಿದೆ. ಈಗ ನಾವು ಆಲೂಗಡ್ಡೆನ ಸೇರಿಸ್ಕೊಳ್ಳೋಣ. ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ. ಸ್ವಲ್ಪ ನೀರು ಸೇರಿಸಿ ಮುಚ್ಚಿ 1 ನಿಮಿಷ ಬಿಡೋಣ. ಒಂದು ಪ್ಲೇಟ್ ಮುಚ್ಚಿ ಸ್ವಲ್ಪ ಬಿಡೋಣ. ಸಾಗು ಬೇಯ್ತಾ ಇಲ್ಲಿ. ಅಷ್ಟರಲ್ಲಿ ಈಗ 1 ಟೇಬಲ್ ಸ್ಪೂನಷ್ಟು ನಾನು ಕಡಲೆ ಹಿಟ್ಟು ತಗೊಂಡಿದ್ದೀನಿ. ಈ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಕಲಿಸ್ಕೊಳ್ಳೋಣ. ಈ ಥರ ಚೆನ್ನಾಗಿ ಕಲಿಸ್ಕೊಬೇಕು, ಉಂಡೆ ಇಲ್ದಿರ ಈ ಥರ ಕಲಿಸ್ಕೊಳ್ಳೋಣ. ನೋಡಿ ಈ ಥರ ಉಂಡೆ ಇಲ್ದಿರ ಈ ಥರ ಕಲಿಸ್ಕೊಬೇಕು. ಈಗ ಇದನ್ನು ಸೇರಿಸ್ಕೊಳ್ಳೋಣ. ಒಗ್ಗರಣೆಗೆ ಸೇರಿಸ್ಕೊಳ್ಳೋಣ. ಈ ಥರ ಇನ್ನು ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ. ನೋಡಿ ಈ ಥರ ಫ್ರೈ ಮಾಡಿಕೊಂಡು ಈಗ ಒಂದು ಅರ್ಧ ಟೇಬಲ್ ಸ್ಪೂನ್ ಒಂದು ಸ್ವಲ್ಪ ಅಚ್ಕಾರದ ಪುಡಿ ಸೇರಿಸ್ಕೊಳ್ಳೋಣ. ಒಂದು ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ. ಇದನ್ನೆಲ್ಲ ಸೇರಿಸಿ ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊಬೇಕು. ಈ ಥರ ಆಯಿಲಲ್ಲೇನೆ ಫ್ರೈ ಮಾಡ್ಕೊಳ್ಳೋಣ. ಇಷ್ಟಾದಮೇಲೆ ಈಗ ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ. ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಸೇರಿಸ್ಕೊಳ್ಳೋಣ. ಯಾಕಂದರೆ ಕಡಲೆ ಹಿಟ್ಟು ಹಾಕಿರೋದ್ರಿಂದ ಇದು ಗಟ್ಟಿಯಾಗಿಬಿಡುತ್ತೆ. ಸಾಗು ಪೂರಿಗಂತೂ ಒಳ್ಳೆ ಕಾಂಬಿನೇಷನ್ ಸಾಗು ಇದು. ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು. ಈ ಥರ ನೀರು ಹಾಕಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳೋಣ. ನೋಡಿ ಮಧ್ಯೆ ಮಧ್ಯೆ ಈ ಥರ ನಾವು ಕಲಿಸ್ಕೊಬೇಕು. ಈ ಥರ ಮಿಕ್ಸ್ ಮಾಡ್ಕೊಬೇಕು. ಒಂದು 5 ನಿಮಿಷ ನಾವು ಕುದಿಸ್ಕೊಳ್ಳೋಕೆ ಇಟ್ಕೊಂಡಿದ್ವಲ್ಲ, ನೋಡಿ ಸೂಪರಾಗಿ ಆಗಿದೆ. ಇಷ್ಟ ಆದರೆ ಸಾಕು. ಇನ್ನೂ ಸ್ವಲ್ಪ ನಾವು ಕಡಲೆ ಹಿಟ್ಟು ಹಾಕಿರೋದ್ರಿಂದ ಗಟ್ಟಿ ಆಗಿಬಿಡುತ್ತೆ ಆರ್ತಾ ಇದು. ಇವಾಗ ಫೈನಲ್ಲಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಈ ಥರ ಸೇರಿಸ್ಕೊಬೇಕು. ಈ ಥರ ಆಲೂಗಡ್ಡೆ ಸಾಗುನ ನಿಮ್ಮ ಮನೆಯಲ್ಲೂ ನೀವು ಒಂದು ಸತಿ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮಾಡಿ. ನಮ್ಮ ಚಾನಲ್ ನೋಡೋರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಆದಷ್ಟು ಜನಕ್ಕೂ ಹೆಚ್ಚು ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನಾನು ಹಾಕಿರೋ ವಿಡಿಯೋಸ್ ಎಲ್ಲ ನೋಟಿಫಿಕೇಷನ್ನು ನಿಮಗೆ ಬೇಗ ಬರುತ್ತೆ. ನೋಡಿ ಇಷ್ಟೇ ಪೂರಿಗೆ ಸಾಗು ನಾವು ಬೇಗ ಮಾಡ್ಕೊಂಬಿಡ್ಬೋದು. ಒಂದು 10 ನಿಮಿಷಕ್ಕೆಲ್ಲ ರೆಡಿ ಮಾಡ್ಕೊಂಬಿಡ್ಬೋದು. ಸೂಪರಾಗಿ ರೆಡಿ ಆಯಿತು. ಈಗ ನಾನು ಈ ಸಾಗುನ ಪೂರಿ ಜೊತೆ ಸರ್ವ್ ಮಾಡಿ ತೋರಿಸ್ತೀನಿ. ನೋಡಿ ನಾವು ಪೂರಿಗೆ ಕಲಸಿಟ್ಕೊಂಡಿದ್ವಲ್ಲ, ನೋಡಿ ಈ ಥರ ಆಗಿದೆ. ಒಂದು 15ರಿಂದ 20 ನಿಮಿಷ ಆಯಿತು. ಈ ಥರ ಆಗಿದೆ. ಈಗ ಸ್ವಲ್ಪ ಚಿಕ್ಕದಾಗಿ ಉಂಡೆ ಮಾಡ್ಕೊಳ್ಳೋಣ. ಪೂರಿಗೆ ಸ್ವಲ್ಪ ಚಿಕ್ಕದಾಗಿದ್ರೇ ಚೆನ್ನಾಗಿರೋದು. ನೋಡಿ ಇಷ್ಟಿದ್ರೆ ಸಾಕು. ನೋಡಿ ಈ ಥರ ಒಂದು ಮಣೆ ಇಟ್ಕೊಂಡು ನಾನು ನೋಡಿ ಈ ಥರ 3 ಪೂರಿಗಳನ್ನ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಗೋಧಿ ಹಿಟ್ಟು ಈ ಥರ ಹಾಕ್ಕೊಂಡು ಈ ಥರ ಮಧ್ಯೆ ಎತ್ಕೊಂಡು ಚಪಾತಿ ಉಜ್ಕೊಳ್ಳೋಣ.
ಥರ ರೌಂಡಾಗಿ ಉಜ್ಕೊಳ್ಳೋಣ. ಜಾಸ್ತಿ ದಪ್ಪ ಇದ್ದರೂ ಚೆನ್ನಾಗಿರಲ್ಲ, ಜಾಸ್ತಿ ತೆಳುವಾಗಿದ್ದರೂ ಚೆನ್ನಾಗಿರಲ್ಲ. ನೋಡಿ ಈ ಥರ ಮೀಡಿಯಮ್ ಆಗಿ ಇರಬೇಕು. ನೋಡಿ ಈ ಥರ. ಈಗ ನಾನು ಇನ್ನೂ ಒಂದು ಪೂರಿನೂ ನಾನು ಹಾಗೆ ತೋರಿಸ್ತಾ ಇದ್ದೀನಿ. ನೋಡಿ ಈಗ ಇನ್ನೂ ಒಂದು ಪೂರಿ ನಾನು ತೋರಿಸ್ತಾ ಇದ್ದೀನಿ. ಈ ಥರ ಅದನ್ನು ಈ ಥರ ಉಜ್ಕೊಬೇಕು. ಈಗ ಯಾವ ಥರ ಮಾಡೋದು ಅಂತ ಎಣ್ಣೆಯಲ್ಲಿ ಹಾಕಿ ಯಾವ ಥರ ಕರಿಬೇಕು ಅಂದ್ಬಿಟ್ಟು ನೋಡ್ಕೊಳ್ಳೋಣ ಬನ್ನಿ. ನೋಡಿ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಇವಾಗ ಪೂರಿನ ಯಾವ ಥರ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಈ ಥರ ಪ್ರೆಸ್ ಮಾಡಬೇಕು. ನೋಡಿ ಇಷ್ಟಾದರೆ ಸಾಕು. ಈಗ ಇನ್ನೂ ಒಂದು ಪೂರಿನೂ ಸೇರಿಸ್ಕೊಳ್ಳೋಣ. ನೋಡಿ ಈ ಥರ ಪ್ರೆಸ್ ಮಾಡ್ಕೊಬೇಕು. ಉಬ್ಬಿ ಬರುತ್ತೆ ಪೂರಿ ಚೆನ್ನಾಗಿ. ಈಗ ಇನ್ನೂ ಒಂದು ಪೂರಿನೂ ಹಾಗೆ ಮಾಡ್ಕೊಳ್ಳೋಣ. ನೋಡಿ ಪೂರಿ ಮೇಲೆ ಈ ಥರ ಆಯಿಲ್ ಸೇರಿಸ್ಕೊತಾ ಇದ್ರೆ ಉಬ್ಬಿ ಬರುತ್ತೆ ಚೆನ್ನಾಗಿ. ನೋಡಿ ಈ ಥರ. ಇಷ್ಟಾದರೆ ಸಾಕು. ಆಯಿಲ್ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಈಗ ಪೂರಿನ ಸೇರಿಸ್ಕೊತಾ ಇದ್ದೀನಿ ಈ ಥರ. ಸ್ನೇಹಿತರೆ, ಬಿಸಿ ಬಿಸಿ ಪೂರಿ ಬಾಂಬೆ ಸಾಗು ರೆಡಿಯಾಗಿದೆ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡ್ದಿರೋ ಕೊನೆ ತನಕ ವಿಡಿಯೋ ನೋಡಿ. ತುಂಬ ಧನ್ಯವಾದಗಳು.